ನಮಸ್ಕಾರ ವೀಕ್ಷಕರೇ, ಟಿಡಿ ಅಕಾಡೆಮಿಯಿಂದ ಇವತ್ತು ಇಂಡಿಯಾದ ಪ್ರಮುಖ ಉದ್ಯಮವಾದ ಆಟೋಮೊಬೈಲ್ ಇಂಡಸ್ಟ್ರಿ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಆಟೋಮೊಬೈಲ್ ಇಂಡಸ್ಟ್ರಿ ನಮ್ಮ ದೇಶದ ಪ್ರಮುಖ ಉದ್ಯಮವಾಗಿದೆ. ಆಟೋಮೊಬೈಲ್ ಇಂಡಸ್ಟ್ರಿ ನಮ್ಮ ಇಂಡಿಯಾದ ಎಕಾನಮಿಗೆ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ. ಇಂಡಿಯಾದ ಆಟೋಮೊಬೈಲ್ ಇಂಡಸ್ಟ್ರಿ ವರ್ತ್ ಏನು ಅಂತ ಹೇಳ್ಬೋದು, 8.7 ಟ್ರಿಲಿಯನ್ ಆ್ಯಸ್ ಆಫ್ ಟುಡೇ. ಇದನ್ನು ನಾವು ಇನ್ನು ಮುಂದಿನ ದಿನಗಳಲ್ಲಿ ಇದು 16ರಿಂದ 18 ಟ್ರಿಲಿಯನ್ಗೆ ಇಂಪ್ರೂವ್ ಆಗುವಂಥ ಚಾನ್ಸಸನ್ನು ನಾವು ನೋಡ್ತಾ ಇದ್ದೀವಿ. ಇದು ಹೇಗೆ ಅಂತ ಹೇಳಿದ್ರೆ, ಇಂಡಿಯಾದ ಎಕಾನಮಿ ಗ್ರೋತ್ ಆದಂಗೆ ಪ್ರತಿಯೊಬ್ಬರು ಸಹಿತ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಆಗಿರ್ಬೋದು ಅಥವಾ ಡೈರೆಕ್ಟ್ ಆಗಿ ಆಗಿರ್ಬೋದು ಆಟೋಮೊಬೈಲ್ಸ್ ಇಂಡಸ್ಟ್ರಿಗೆ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ಹೇಗೆಂದರೆ ಪ್ರತಿಯೊಬ್ಬರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತ ಹೇಳಿದರೆ ಯಾವುದಾದ್ರು ಒಂದು ವೆಹಿಕಲ್ಸ್ನ ಯೂಸ್ ಮಾಡೇ ಮಾಡ್ತೀವಿ. ಇದು ನಾವು ಎಲ್ಲಿ ತನಕ ಇರ್ತೀವೋ ಅಲ್ಲಿ ತನಕ ನಾವು ವೆಹಿಕಲ್ಸ್ನ ಯೂಸ್ ಮಾಡೇ ಮಾಡ್ತೀವಿ ಅಲ್ವಾ. ಹಾಗಾಗಿ ಈ ದಿನ ಒಂದು ಇಂಡಿಯಾದ ಪ್ರಮುಖ ಉದ್ಯಮವಾದ ಆಟೋಮೊಬೈಲ್ ಇಂಡಸ್ಟ್ರೀಸಲ್ಲಿ, ಅದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟಲ್ಲಿ ನಾವು ಇಂಡಿಯಾದ ನಂಬರ್ 1 ಆಗಿರುವಂತಹ ಮಾರುತಿ ಸುಜುಕಿ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ. ಮಾರುತಿ ಕಂಪನಿ ಮಾರುತಿ ಉದ್ಯೋಗ್ ಲಿಮಿಟೆಡ್ ಅನ್ನೋ ಹೆಸರಿಂದ ಸ್ಟಾರ್ಟ್ ಆಯಿತು 1981ರಲ್ಲಿ. ಆಮೇಲೆ ಜಪಾನೀಸ್ ಕಂಪನಿಯ ಸುಜುಕಿ ಜೊತೆ ಜಾಯಿಂಟ್ ವೆಂಚರ್ ಮಾಡಿಕೊಂಡು ಮಾರುತಿ ಸುಜುಕಿ ಅನ್ನೋ ಕಂಪನಿ ಹೆಸರಲ್ಲಿ ವಾಹನಗಳನ್ನು ತಯಾರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು. ಮಾರುತಿ ಸುಜುಕಿ ಕಂಪನಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಿದ್ದು 9th ಜುಲೈ 2003ನಲ್ಲಿ. ಕಂಪನಿ ಸ್ಟಾರ್ಟ್ ಆದಾಗ ಅದು ಹೇಗಿತ್ತೋ ಅದರ ಮುಂದಿನ ಬೆಳವಣಿಗೆ 20 ವರ್ಷದಲ್ಲಿ ಅದು ಎಲ್ಲಿಂದ ಎಲ್ಲಿ ತನಕ ಬಂದಿದೆ, ಮುಂದೆ ಏನಾಗಬಹುದು ಅಂತ ಅನ್ನೋದನ್ನು ಈಗ ನಾವು ಫಂಡಮೆಂಟಲ್ಸು ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದ್ರ ಮೂಲಕ ತಿಳ್ಕೊಳ್ಳೋಣ. ಮಾರುತಿ ಕಂಪನಿ ಕಾರ್ಗಳ ಹೆಸರು ಯಾರು ಕೇಳಿಲ್ಲ. ಬಹಳ ಜನ ಯೂಸ್ ಮಾಡೋದೇನು ಅಂತ ಹೇಳಿದ್ರೆ ಮಾರುತಿ 800 ಕಾರಿಂದ ಸ್ಟಾರ್ಟ್ ಮಾಡಿ ಈಗ ಮಾರುತಿನಲ್ಲಿ ಸುಮಾರು ವೇರಿಯಂಟ್ಗಳನ್ನು ಅವರು ಉತ್ಪಾದನೆ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಯಾವುದು ಅಂತ ಹೇಳಿದ್ರೆ ಮಾರುತಿ ಆಲ್ಟೋ ಆಗಿರ್ಬೋದು, ಜಿಮ್ಮಿ ಆಗಿರ್ಬೋದು, ಮಾರುತಿ ಎರ್ಟಿಗಾ ಆಗಿರ್ಬೋದು, ಸ್ವಿಫ್ಟ್ ಆಗಿರಬಹುದು, ಇಗ್ನಿಸ್, ಸಿಲಾರಿಯೋ, ಹಾಗೆಯೇ ನೋಡ್ಲಿಕ್ಕೆ ಹೋದರೆ ಮಾರುತಿ ವ್ಯಾಗನಾರ್, ಮಾರುತಿ ಸಿಯಾಜ್, ಈ ರೀತಿ ಬಹಳ ವೇರಿಯಂಟ್ಗಳನ್ನು ಅವರು ಉತ್ಪಾದನೆ ಮಾಡಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ 2024-25 ಅವರು ಎಲೆಕ್ಟ್ರಿಕ್ ಕಾರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಉದ್ದೇಶವನ್ನು ಹೊಂದಿದ್ದಾರೆ. ಆಲ್ರೆಡಿ ಇದರ ಬಗ್ಗೆ ನಾವು ಪೇಪರಲ್ಲೆಲ್ಲ ನೋಡಿದ್ದೀವಿ. ಈ ರೀತಿ ಎಲೆಕ್ಟ್ರಿಕ್ ಕಾರ್ಗಳನ್ನು ನಾವು ಮಾರುತಿ ಉದ್ಯೋಗ ಅವರು ತಂದರೆ, ಮಾರುತಿ ಸುಜುಕಿ ಕಂಪನಿ ರಿಲೀಸ್ ಮಾಡ್ತು ಅಂತ ಹೇಳಿದ್ರೆ ಆ ಕಂಪನಿಯ ವ್ಯಾಲ್ಯೂಯೇಷನ್ನು ಹೇಗೆ ಬೆಳಿಬಹುದು, ಇದಕ್ಕೆ ನಮ್ಮ ಇಂಡಿಯಾ ಗೌರ್ಮೆಂಟ್ ಸಹಿತ ಸಹಾಯ ಮಾಡ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ನಮ್ಮ ಇಂಡಿಯಾ ಗೌರ್ಮೆಂಟ್ 2030 ಅಷ್ಟೊತ್ತಿಗೆ ಅಂದರೆ 2030 ಒಳಗೆ ಎಲ್ಲ ಪೆಟ್ರೋಲು ಡೀಸೆಲ್ ವೆಹಿಕಲ್ಸ್ಗಳನ್ನು ಬ್ಯಾನ್ ಮಾಡಿ ಬರೀ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಮಾತ್ರನೇ ಯೂಸ್ ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನು ತಗೊಳ್ಳೋಂಥ ಚಾನ್ಸಸ್ಸು ಕಾಣ್ತಾ ಇದೆ. ಹಾಗಾಗಿ ಈ ಮಾರುತಿ ಉದ್ಯೋಗಿಗೆ ಅದು ಬಹಳ ಉಪಯುಕ್ತವಾಗಿರುತ್ತೆ. ಈ ನಿಟ್ಟಿನಲ್ಲಿ ಮಾರುತಿ ಉದ್ಯೋಗ ಅವರ ಉತ್ಪಾದನೆಯನ್ನು ಸ್ಟಾರ್ಟ್ ಮಾಡಿದರು ಅಂತ ಹೇಳಿದ್ರೆ 2025 ಅಷ್ಟೊತ್ತಿಗೆ ನಿಮಗೆ ಎಕಾನಮಿ ಬೆಲೆಯಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಎಲ್ರಿಗೂ ಸಿಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ನು ಮುಂದಿನ 6 ವರ್ಷಗಳಲ್ಲಿ ಅಂದರೆ 2030 ಅಷ್ಟೊತ್ತಿಗೆ ಪ್ರತಿಯೊಂದು ಊರಲ್ಲೋ ಪ್ರತಿಯೊಂದು ರೋಡಲ್ಲೂ ಸಹಿತ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನೇ ಕಾಣ್ತಾ ಇದ್ದಾರೆ. ಈಗ ಆಲ್ರೆಡಿ ಎಲೆಕ್ಟ್ರಿಕ್ ಬಸ್ಸಸ್ಗಳು ಸ್ಟಾರ್ಟ್ ಆಗಿದೆ, 2 ವೀಲರ್ ಸ್ಟಾರ್ಟ್ ಆಗಿದೆ, ಕಾರ್ಗಳು ಸುಮಾರುಗಳು ಬಂದಿದೆ. ಹಾಗಾಗಿ ಮಾರುತಿ ವೆಹಿಕಲ್ಸ್ಗಳು ಸಹಿತ 2024-25 ರಿಲೀಸ್ ಆಗುವಂಥ ಚಾನ್ಸಸ್ಗಳು ಇದೆ. ಈಗ ಮಾರುತಿ ಸುಜುಕಿ ಅವರ ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ನ ನೋಡೋಣ. ಮಾರುತಿ ಸುಜುಕಿ ಕಂಪನಿಯ ವ್ಯಾಲ್ಯೂಯೇಷನ್ ನೋಡ್ಲಿಕ್ಕೆ ಹೋದರೆ ಮಾರ್ಕೆಟ್ ಕ್ಯಾಪಿಟಲ್ ಬಂದು 3,23,379 crores ಇದೆ. ನಮ್ಮ ಭಾರತದಲ್ಲಿ ನಂಬರ್ 1 ಮಾರ್ಕೆಟ್ ಕ್ಯಾಪಿಟಲ್ ಇರೋಂಥ ಆಟೋಮೊಬೈಲ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ಹೇಳಿದ್ರೆ ಮಾರುತಿ ಸುಜುಕಿ. ಮಾರುತಿ ಸುಜುಕಿ ಕಂಪನಿಯ ವ್ಯಾಲ್ಯೂಯೇಷನ್ 3,23,379 crores ಇದೆ. ಹಾಗೆ ಮಾರುತಿ ಸುಜುಕಿ ಕರೆಂಟ್ ಪ್ರೈಸ್ ನೋಡಿದ್ರೆ 10,288 ಇದೆ ಇವತ್ತಿನ ಕ್ಲೋಸಿಂಗ್ ಪ್ರೈಸು. ಹಾಗೆ ವರ್ಷದ ಹೈಯೆಸ್ಟು ಪ್ರೈಸ್ ನೋಡ್ಲಿಕ್ಕೆ ಹೋದರೆ ಇಯರ್ಲಿ ಹೈ ಲೋ ಅಂತ ಹೇಳ್ತೀವಿ. ಈ ವರ್ಷದಲ್ಲಿ ಹೈಯೆಸ್ಟ್ ಪ್ರೈಸ್ ಮಾಡಿರೋದು 10,933, ಲೋಯೆಸ್ಟ್ ಪ್ರೈಸ್ ಬಂದು 8,127 ಇದೆ. ROCE 14.5 ಇದೆ, ROE 11.5 ಇದೆ, ಬುಕ್ ವ್ಯಾಲ್ಯೂ 2,178 ಇದೆ, ಸ್ಟಾಕ್ PE ಬಂದು 28.5 ಇದೆ. ಬಹಳ ಗುಡ್ ವ್ಯಾಲ್ಯೂಯೇಷನ್ ಅಂತಲೇ ಹೇಳಬಹುದು.
ಈ ಕಂಪನಿಯ ಪ್ರೋಸ್ ಆ್ಯಂಡ್ ಕಾನ್ಸ್ ನೋಡ್ಲಿಕ್ಕೆ ಹೋದರೆ ಕಂಪನಿ ಈಸ್ ಆಲ್ಮೋಸ್ಟ್ ಡೆಟ್ ಫ್ರೀ ಅಂತ ಹೇಳ್ತಾರೆ. ಅಂದರೆ ಕಂಪನಿ ಯಾವುದೇ ರೀತಿ ಸಾಲಗಳನ್ನು ತೊಗೊಂಡಿಲ್ಲ, ಅವರ ಓನ್ ಫಂಡಿಂದ ಕಂಪನಿಯನ್ನು ನಡೆಸ್ತಿದ್ದಾರೆ ಅಂತ ಹೇಳಿದರೆ ಕಂಪನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾವು ಹೇಳ್ಬೋದು. ನಾವು ನಮ್ಮ ತರಗತಿಗಳಲ್ಲಿ ಸಹಿತ ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಹೇಗೆ ಮಾಡಬೇಕು, ಹೇಗೆ ಸ್ಟಾಕ್ಸನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋವಾಗ ನಿಮಗೆ ಇದನ್ನೆಲ್ಲ ಹೇಳ್ಕೊಟ್ಟಿರ್ತೀವಿ. ಓಕೆ, ಕಂಪನಿ ಬಂದು ಆಲ್ಮೋಸ್ಟ್ ಮೇಂಟೈನಿಂಗ್ ಹೆಲ್ದಿ ಡಿವಿಡೆಂಡ್ ಅಂತ ಹೇಳಿ ಡಿವಿಡೆಂಡ್ ಮೇಂಟೈನ್ ಮಾಡ್ತಾ ಇದೆ. ಡಿವಿಡೆಂಡು ಅಷ್ಟೇ 36.9% ಕೊಡ್ತಾ ಇದೆ. ಹಾಗೆ ನೋಡ್ಲಿಕ್ಕೆ ಹೋದರೆ ಕಂಪನಿಯ ಪಿಯರ್ಸ್ ಅಂತ ಹೇಳ್ತೀವಿ. ಪಿಯರ್ಸ್ ಅಂತ ಹೇಳಿದರೆ ಕಂಪನಿಯ ಸೇಮ್ ಕ್ಯಾಟಗರಿನಲ್ಲಿ, ಸೇಮ್ ಸೆಕ್ಟಾರಲ್ಲಿ ಅದಕ್ಕೆ ಕಾಂಪಿಟೇಟರ್ಸ್ ಆಗಿರುವಂತಹ ಕಂಪನಿಗಳಿಗೆ ನಾವು ಕಂಪನಿ ಪಿಯರ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ನೋಡ್ಲಿಕ್ಕೆ ಹೋದರೆ ಮಹೀಂದ್ರ ಆ್ಯಂಡ್ ಮಹೀಂದ್ರ ಬರುತ್ತೆ. ನೆಕ್ಸ್ಟು ಮರ್ಕ್ಯುರಿ EV ಎಲೆಕ್ಟ್ರಿಕ್ ಟೆಕ್ನಾಲಜಿ ಅಂತ ಬರುತ್ತೆ. ಹಿಂದೂಸ್ತಾನ್ ಮೋಟಾರ್ಸ್ ಅಂತ ಬರುತ್ತೆ. ಈ ಕಂಪನಿಯ ವ್ಯಾಲ್ಯೂಯೇಷನ್ ನೋಡ್ಲಿಕ್ಕೆ ಹೋದರೆ ನಂಬರ್ 1 ಬಂದು ಮಾರುತಿ ಸುಜುಕಿ ಕಂಪನಿ ಆಗಿರುತ್ತೆ ಪ್ಯಾಸೆಂಜರ್ ಕಾರ್ಸ್ ಸೆಗ್ಮೆಂಟಲ್ಲಿ. ಮಾರುತಿ ಸುಜುಕಿ ಕಂಪನಿಯ ಸೇಲ್ಸನ್ನು ನೋಡೋಕ್ಕೆ ಹೋದರೆ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾನೇ ಇದೆ. 2022 ಸೆಪ್ಟೆಂಬರಲ್ಲಿ 29,942 ಇತ್ತು. 2023 ಮಾರ್ಚ್ ಅಷ್ಟೊತ್ತಿಗೆ 32,060 ಆಗಿದೆ. ಸೆಪ್ಟೆಂಬರ್ 2023ಗೆ ನೋಡ್ಲಿಕ್ಕೆ ಹೋದರೆ 37,073 ಕ್ರೋರ್ಸ್ ಇದೆ. ಸೇಲ್ಸು ಇಯರ್ ಆನ್ ಇಯರು, ಕ್ವಾರ್ಟರ್ ಆನ್ ಕ್ವಾರ್ಟರು ಇಂಪ್ರೂವ್ ಆಗ್ತಾನೆ ಹೋಗ್ತಾ ಇದೆ. ಅದೇ ರೀತಿ ನಾವು ಪ್ರಾಫಿಟನ್ನು ನೋಡ್ಲಿಕ್ಕೆ ಹೋದರೆ ಪ್ರಾಫಿಟು ಅಷ್ಟೇ 2,392 ಕ್ರೋರ್ಸಿಂದ 2,525 ಕ್ರೋರ್ಸಿಗೆ ಇಂಪ್ರೂವ್ ಆಗಿದೆ ಮಾರ್ಚ್ 23 ಅಷ್ಟೊತ್ತಿಗೆ. ಈಗ ನಾವು ಸೆಪ್ಟೆಂಬರ್ 23ಗೆ ನೋಡ್ಲಿಕ್ಕೆ ಹೋದರೆ 3,764 ಕ್ರೋರ್ಸಿಗೆ ಇಂಪ್ರೂವ್ ಆಗಿದೆ. ಅದೇ ರೀತಿ ನಾವು ಕಂಪನಿಯ ರಿಸರ್ವ್ಸ್ ಆ್ಯಂಡ್ ಬಾರೋಯಿಂಗ್ಸ್ ನೋಡ್ಲಿಕ್ಕೆ ಹೋದರೆ ಕಂಪನಿಯ ರಿಸರ್ವ್ಸ್ ನೋಡಿ ಇಯರ್ ಆನ್ ಇಯರ್ ನಿಮಗೆ 2012ಅಲ್ಲಿ ಬರೀ 15,530 ಕೋಟಿ ಇದ್ದ ರಿಸರ್ವ್ಸು 2023 ಅಷ್ಟೊತ್ತಿಗೆ 65,642 ಕ್ರೋರ್ಸನ್ನು ಅವರು ರಿಸರ್ವ್ ಮಾಡಿಟ್ಕೊಂಡಿದ್ದಾರೆ. ಅಂದರೆ ನಾವೀಗ ಹೇಗೆ ಕಂಪೇರ್ ಮಾಡ್ಬೋದು ಅಂದರೆ ಮಾರ್ಕೆಟ್ ಕ್ಯಾಪಿಟಲೇ ನಾವು 3,32,000 ಕ್ರೋರ್ಸ್ ಇದೆ ಅಂತ ಹೇಳಿದರೆ ಅದರಲ್ಲಿ 65,000 ಕ್ರೋರ್ಸ್ ಅವರನ್ನು ರಿಸರ್ವ್ ಆಗಿ ಇಟ್ಕೊಂಡಿದ್ದಾರೆ. ಹಾಗೆ ಅವರ ಬಾರೋಯಿಂಗ್ಸ್ ನೋಡ್ಲಿಕ್ಕೆ ಹೋದರೆ ಬರೀ 392 ಕ್ರೋರ್ಸ್ ಇದೆ. 392 ಕ್ರೋರ್ಸ್ ಮಾತ್ರನೇ ಅವ್ರದ್ದು ಲೋನ್ ಇರೋದು. ರಿಸರ್ವ್ಸನ್ನು ನೋಡ್ಲಿಕ್ಕೆ ಹೋದರೆ ಈ ಬಾರೋಯಿಂಗ್ಸು ನಾವು ನಿಲ್ಲಂತಲೇ ಹೇಳ್ಬೋದು ಅಥವಾ ತುಂಬಾ ಕಡಿಮೆ ಅಂತಲೇ ನಾವು ಹೇಳಬಹುದು. ಕಂಪನಿಯ ಪ್ರಮೋಟರ್ ಹೋಲ್ಡಿಂಗ್ಸ್ ನೋಡ್ಲಿಕ್ಕೆ ಹೋದರೆ ಕಂಪನಿಯ ಪ್ರಮೋಟರ್ಸು 58% ಆಫ್ ದ ಶೇರ್ಸನ್ನು ಕಂಪನಿ ಪ್ರಮೋಟರ್ಸು ಅವರ ಹತ್ರನೇ ಇಟ್ಕೊಂಡಿದ್ದಾರೆ. ಪ್ರಮೋಟರ್ ಹೋಲ್ಡಿಂಗ್ಸು ಯಾವತ್ತೂ ನಮಗೆ 45 ಎಬೋ ಇರುತ್ತೋ ಆ ಕಂಪನಿ ಎಲ್ಲ ಗುಡ್ ಕಂಪನೀಸ್ ಅಂತ ಹೇಳ್ಬೋದು. ಕಂಪನಿ ಪ್ರಮೋಟರ್ಸು ಅವರ ಕಂಪನಿಯನ್ನು ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಅವರ ಕಂಪನಿನ ಅವರು ಚೆನ್ನಾಗಿ ನಂಬಿದ್ದಾರೆ ಅನ್ನೋದಕ್ಕೆ ಇದು ಒಂದು ನಾವು ಪ್ಯಾರಾಮೀಟರ್ ಥರ ಇಟ್ಕೊಳ್ಬಹುದು. ಈ ಕಂಪನಿಯಲ್ಲಿ FIS DIS, FI ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು, DIS ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಸಹಿತ ಅವರ ಪಾಲನ್ನು ಹೊಂದಿದ್ದಾರೆ. FIS ನೋಡ್ಲಿಕ್ಕೆ ಹೋದರೆ 20.93% ಅಷ್ಟು ಶೇರ್ಸನ್ನು ಹೊಂದಿದ್ದಾರೆ. DIS 17.48% ಅಷ್ಟು ಹೋಲ್ಡಿಂಗ್ಸನ್ನು ಇಟ್ಕೊಂಡಿದ್ದಾರೆ. ಈಗ ನಾವು ಕಂಪನಿ ಎಲ್ಲಿಂದ ಶುರುವಾಯಿತು, ಯಾವಾಗ ಶುರುವಾಯಿತು, ಅದರ ಟೆಕ್ನಿಕಲ್ ಅನಾಲಿಸಿಸ್ ಏನು ಹೇಳ್ತಾ ಇದೆ ಅಂದರೆ ಮಾರುತಿ ಸುಜುಕಿ ಕಂಪನಿಯ ಟ್ರೆಂಡ್ ಹೇಗಿದೆ, ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಮುಂದಿನ ದಿನಗಳಲ್ಲಿ ಏನು ಆಗಬಹುದು ಅನ್ನೋದಕ್ಕೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಈಗ ಟೆಕ್ನಿಕಲ್ ಅನಾಲಿಸಿಸ್ಗೆ ಹೋಗಿ ನೋಡೋಣ. ಮಾರುತಿ ಸುಜುಕಿ ಕಂಪನಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಿರೋದು 2023 ಜುಲೈನಲ್ಲಿ ಏನು ರೇಟ್ ಇತ್ತು ನೋಡೋಣ. ನಿಮಗೆಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿದೆ ಅನಿಸುತ್ತೆ. ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದರೆ ಹೇಳ್ಕೊಡ್ತೀವಿ ಹೇಗೆ ಅನಾಲಿಸಿಸ್ ಮಾಡಬೇಕು ಅಂಥೇಳಿ. ನಾನಿಲ್ಲಿ ನಿಮಗೆ ತಿಳಿಸ್ಕೊಡೋಂಥ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಮಾರುತಿ ಸುಜುಕಿ ಚಾರ್ಟ್ ಅನಾಲಿಸಿಸ್ ಮಾಡುವಾಗ ಮಾರುತಿ ಸುಜುಕಿ ಮಂತ್ಲಿ ಚಾರ್ಟನ್ನು ನೋಡ್ತಾ ಇದ್ದೀವಿ. ಮಂತ್ಲಿ ಚಾರ್ಟಲ್ಲಿ ಮಾರುತಿ ಸುಜುಕಿ ಲಿಸ್ಟಿಂಗ್ ಆಗಿದ್ದು ಜುಲೈ 2003ನಲ್ಲಿ. ಜುಲೈ 2023ನಲ್ಲಿ ಮಾರುತಿ ಸುಜುಕಿ ಓಪನ್ ಆದಾಗ ಇದ್ದಿದ್ದ ಪ್ರೈಸು 164 rupees 90 paisa. ಆ ಮಂತಲ್ಲಿ ಹೈ ಮಾಡಿರೋದು 200, ಲೋ ಮಾಡಿರೋದು 155. ಆ ಮಂತಲ್ಲಿ ಕ್ಲೋಸಿಂಗ್ ಪ್ರೈಸ್ ಅಂತ ಹೇಳಿದ್ರೆ 180 rupeesಗೆ ಕ್ಲೋಸ್ ಆಗಿದೆ. ಇದೇ ಮಾರುತಿ ಸುಜುಕಿ ಈಗ ಏನು ರೇಟ್ ಇದೆ ನೋಡೋಣ. 2023ಗೆ ಮಾರುತಿ ಸುಜುಕಿ ಕಂಪನಿ ಓಪನ್ ಆಗಿದೆ. ಓಪನ್ ಆದಾಗ ಅದು 165ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಅದೇ 2023 ಅಂತ ಹೇಳಿದರೆ 20 ವರ್ಷದ ನಂತರ ಮಾರುತಿ ಸುಜುಕಿ 10,288 ರೂಪಾಯಿಗೆ ಹೋಗಿದೆ. ನೀವು ಇಲ್ಲಿ ಪ್ರೈಸ್ ನೋಡ್ತಾ ಇರ್ಬೋದು. 10,288 ರೂಪೀಸಿಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ ನೀವು ಲೆಕ್ಕ ಹಾಕ್ಬೋದು, 20 ವರ್ಷದಲ್ಲಿ 165 ರೂಪಾಯಿಗೆ ಓಪನ್ ಆದ ಕಂಪನಿ 20 ವರ್ಷದಲ್ಲಿ 10,000ಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟು ನಿಮಗೆ
ಇನ್ಕ್ರೀಸ್ ಆಯಿತು ಅಂದರೆ ಎಷ್ಟು ಟೈಮ್ಸು ನಿಮಗೆ ಮಲ್ಟಿಪ್ಲೈ ಆಗಿದೆ ನೀವೇ ನೋಡಬಹುದು. ಅಂದರೆ ಮಾರುತಿ ಕಂಪನಿ ನೋಡ್ಲಿಕ್ಕೆ ಹೋದರೆ ಕಂಪನಿ ಗ್ರ್ಯಾಜುಯಲಿ ಬಹಳ ಗ್ರೋತ್ ಆಗಿದೆ. ಈ 2020ನಲ್ಲಿ ನಿಮಗೆಲ್ರಿಗೂ ಗೊತ್ತಿದೆ ಕೋವಿಡ್ ಬಂತು. ಕೋವಿಡ್ ಟೈಮ್ನಲ್ಲಿ ಎಲ್ಲ ಸ್ಟಾಕು ಬಿದ್ದ ಹಾಗೆ ಮಾರುತಿನೂ ಬಿತ್ತು. ಮಾರುತಿ ಬಿದ್ದಾಗ 2020ನಲ್ಲಿ 4106ಗೆ ಮಾರುತಿ ಕಂಪನಿ ಸಿಗ್ತಾಯಿತ್ತು. ವಿತಿನ್ 3 ಇಯರ್ಸಲ್ಲಿ ಮಾರುತಿ ಕಂಪನಿ 4000ಇಂದ ನಿಮಗೆ 10,000 ರುಪೀಸ್ ಹೋಗಿದೆ ಅಂತ ಹೇಳಿದ್ರೆ ನಿಮಗೆ 150% ರಿಟರ್ನ್ಸನ್ನು ಕೊಟ್ಟಿದೆ ವಿತಿನ್ 3 ಇಯರ್ಸು. ಹಾಗಿದ್ರೆ ಈ ಕಂಪನಿ ಚೆನ್ನಾಗಿದೆ ಅಲ್ವಾ? ನೀವು ತಗೋಬಹುದಲ್ವಾ ಹೇಳಿ? ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಲ್ವಾ? ಕಂಪನಿ ಚೆನ್ನಾಗಿರೋದಕ್ಕೆ ಅದು ಗ್ರೋತ್ ಕೊಡ್ತಾ ಇದೆ ಅಲ್ವಾ? ನಮ್ಮ ಮುಂದಿನ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೇಳಿದರೆ ಮಾರುತಿ ಮುಂದಿನ ದಿನಗಳಲ್ಲಿ ಒಂದು 4ರಿಂದ 5 ವರ್ಷದಲ್ಲಿ ನಿಮಗೆ 12ರಿಂದ 15,000 ಸಹಿತ ಹೋಗಬಹುದು. ನಾವು ಹೇಳ್ತೀವಿ ಟೆಕ್ನಿಕಲಲ್ಲಿ ಎವ್ರಿ ಡಿಪ್ಪಲ್ಲಿ ಕ್ವಾಲಿಟಿ ಕಂಪನೀಸ್ನ ಬೈ ಮಾಡಿ ಅಂಥೇಳಿ. ಕ್ವಾಲಿಟಿ ಕಂಪನೀಸು ಯಾವಾಗ ಮಾರ್ಕೆಟ್ ವೇರಿಯೇಷನ್ಸಿಂದ ಡಿಪ್ ಬರುತ್ತೋ ಆವಾಗ ಆ ಕಂಪನಿಗಳನ್ನ ಅಕ್ಯುಮುಲೇಟ್ ಮಾಡಿದ್ರೆ ಒಳ್ಳೆ ರೇಟಿಗೆ ತೊಗೊಂಡು ಲಾಂಗ್ ಟರ್ಮಿಗೆ ಇಟ್ಕೊಂಡಿದ್ರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ಇಟ್ಕೊಂಡಿದ್ರೆ ಈ ರೀತಿ ಪ್ರಾಫಿಟ್ಸನ್ನ ನೀವು ನೋಡಬಹುದು. ಯಾರು 20 ವರ್ಷ ಕಾದಿದ್ರೋ ಅವರಿಗೆ 165 ರೂಪಾಯಿಂದ ಅಟ್ಲೀಸ್ಟ್ 200 ರೂಪಾಯಿಗೆ ಬೈ ಮಾಡಿದ್ರು ಇವತ್ತು 10,288 ರುಪೀಸಿಗೆ ಕಂಪನಿ ವ್ಯಾಲ್ಯೂಯೇಷನ್ನು ಬೆಳೆದಿದೆ. ಕಂಪನಿ ಗ್ರೋತನ್ನು ಕೊಟ್ಟಿದೆ. ಈ ಕಂಪನಿ ಇನ್ನೂ ಗ್ರೋತ್ ಸ್ಟೋರಿ ಬಹಳನೇ ಇದೆ. 2030 ಅಷ್ಟೊತ್ತಿಗೆ ಈ ಕಂಪನಿ ಗ್ರೋತ್ ಎಲ್ಲಿರಬಹುದು ನೀವೇ ಹೇಳಿ. ಈಗ ಹೇಳಿ ನೀವು ಮಾರುತಿ ಕಂಪನಿ ಕಾರನ್ನು ಬೈ ಮಾಡ್ತೀರಾ ಅಥವಾ ಮಾರುತಿ ಕಂಪನಿ ಶೇರ್ಸನ್ನು ಬೈ ಮಾಡ್ತೀರಾ? ಇದೇ ರೀತಿ ಕಂಪನಿಗಳನ್ನು ಬೈ ಮಾಡಿ, ಅಂದರೆ ಕಂಪನಿ ಶೇರ್ಸ್ಗಳನ್ನು ಬೈ ಮಾಡಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಕ್ಯಾಪಿಟಲ್ ಸಹಿತ ಇದೇ ರೀತಿ ಗ್ರೋತ್ ಆಗಲಿ ಅಂತ ಹೇಳಿಬಿಟ್ಟು ನಾವು ಆಸೆ ಪಡ್ತೀವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. ಸೊ ನಮ್ಮ 3 days ವರ್ಕ್ಶಾಪ್ ಇರುತ್ತೆ ಶುಕ್ರವಾರ, ಶನಿವಾರ, ಭಾನುವಾರ. ಸೊ ಪ್ರತಿ ವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ 3 ಬ್ರಾಂಚಸ್ ಇರುತ್ತೆ, ರಾಜಾಜಿನಗರ, ಯಲಹಂಕ ಮತ್ತು JP ನಗರ. ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗಿರುತ್ತೋ ನೀವು ಅಲ್ಲಿ ಹೋಗಿ ಕೋರ್ಸಸ್ ಜಾಯ್ನ್ ಆಗ್ಬೋದು. ಸೊ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ, ಸೊ ಅವರು ನಿಮಗೆ 500 ರೂಪೀಸ್ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಮಾಡಿಸ್ಕೋತಾರೆ. ಸೊ ದಟ್ ನಿಮ್ಮ ಸೀಟ್ಸ್ ಬುಕ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸೀಟ್ಸ್ ಹೌಸ್ಫುಲ್ ಆಗಿರೋದ್ರಿಂದ ಫಸ್ಟಲ್ಲಿ ನೀವು ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಥ್ಯಾಂಕ್ ಯು. ಸಿಗೋಣ ಇದೇ ಶುಕ್ರವಾರ.